ಬಹುಪದೋಕ್ತಿ ಅಂತಿದೆ. ಈ ಬಹುಪದೋಕ್ತಿಯಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನು, ಮೋಸ್ಟ್ಲಿ ರಿಪೀಟೆಡ್ ಆಗಿರುವಂಥ ಕಾನ್ಸೆಪ್ಟ್, ಈಸಿ ಇರುವಂಥದ್ದನ್ನು ನೋಡ್ಕೊಂಡು ಹೋಗೋಣ. ರಿಪೀಟೆಡ್ ಯಾವುದೆಲ್ಲ ರಿಪೀಟ್ ಆಗಿದೆ, ಅದು ಯಾವ ಥರ ಕೇಳ್ತಾರೆ ಅಂತ. ಇದರಲ್ಲಿ 3 ವಿಧ ಇದೆ ಮಕ್ಕಳೇ. ಬಹುಪದೋಕ್ತಿಯಲ್ಲಿ 3 ವಿಧ ಇದೆ. ಅದು ಒಂದು ರೇಖಾತ್ಮಕ ಬಹುಪದೋಕ್ತಿ, ಲೀನಿಯರ್ ಪಾಲಿನಾಮಿಯಲ್ ಅಂತ ಹೇಳ್ತಾರೆ, ರೇಖಾತ್ಮಕ ಬಹುಪದೋಕ್ತಿ. ಎರಡನೇದು ವರ್ಗ ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ. ಮೂರನೇದು ಘನ ಬಹುಪದೋಕ್ತಿ. ಓಕೆ, 3 ಥರ. ರೇಖಾತ್ಮಕ ಬಹುಪದೋಕ್ತಿ ಅಂತ ಹೇಳಿದ್ರೆ ಯಾವ ಥರ ಇರ್ತದೆ ಅಂತಂದರೆ AX + B ಅಂತ ಇರ್ತದೆ. ಇದ್ರದ್ದು ಡಿಗ್ರಿ ಏನಾದರೂ ಕೇಳಿದ್ರೆ ಇದ್ರದ್ದು ಡಿಗ್ರಿ ಎಷ್ಟು ಘಾತ 1, ಏನು ಇಲ್ಲ ಅಂತ ಹೇಳಿದ್ರೆ 1. ವರ್ಗ ಬಹುಪದೋಕ್ತಿ ಅಂತ ಹೇಳಿದ್ರೆ ಇದು ಯಾವ ರೂಪದಲ್ಲಿರ್ತದೆ, AX² + BX + C ಈ ರೂಪದಲ್ಲಿ ಇರ್ತದೆ. ಇದರ ಡಿಗ್ರಿ ಎಷ್ಟು ಅಂತ ಕೇಳಿದ್ರೆ ಎಷ್ಟು ಬರಿತೀರ ನೀವು, 2 ಅಂತ ಬರಿತೀರಿ. ಅದು ಘಾತ ಸಂಖ್ಯೆ ಜಾಸ್ತಿ ಇರೋದು 2 ಅಲ್ಲ, ಆಗ ಮಹತ್ತಮ ಘಾತ ಅಥವಾ ಡಿಗ್ರಿ ಕೇಳಿದ್ರೆ 2 ಅಂತ ಬರಿತೀರ. ಘನ ಬಹುಪದೋಕ್ತಿ ಹೆಸರೇ ಹೇಳ್ತಾ ಇದೆ, ಘನ ಅಂದರೆ ಕ್ಯೂಬ್, ಘಾತ 3 ಬರ್ತದೆ. + BX² + CX + D ಅಂತ ತಗೊಳ್ಳಿ, +D ಅಂತ ಇರುತ್ತೆ. ಆಗ ಇದ್ರದ್ದು ಘಾತ ಸಂಖ್ಯೆ ಜಾಸ್ತಿ, x ಘಾತ 3. ಆಗ ಡಿಗ್ರಿ ಎಷ್ಟು ಅಂತ ಕೇಳಿದ್ರೆ ನಾವು ಏನಂತ ಬರಿತೀವಿ, ಡಿಗ್ರಿ 3 ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ಲ ಮಕ್ಕಳೇ? ರೇಖಾತ್ಮಕ ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ, ಘನ ಬಹುಪದೋಕ್ತಿ, 3 ಬಹುಪದೋಕ್ತಿಗಳಿದೆ. ಅದು ರೇಖಾತ್ಮಕ ಅಂದರೆ ಡಿಗ್ರಿ 1, ವರ್ಗ ಅಂತ ಹೇಳಿದ್ರೆ ಡಿಗ್ರಿ 2, ಘನ ಬಹುಪದೋಕ್ತಿ ಅಂದರೆ ಡಿಗ್ರಿ 3 ಇರ್ತದೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಬಂದು ಇದರಲ್ಲಿ ಕರೀಲೇಬೇಕಾದಂಥದ್ದು. ಈಗ ಇದರಲ್ಲಿ ಹೇಗೆ ಕೇಳ್ತಾರೆ ಅಂತೇಳಿ, ಈಗ ಒಂದು ಈಕ್ವೇಷನ್ ಕೇಳ್ತಾರೆ. ಹೆಂಗೆ, x² + 1 ಈ ಮಹತ್ತಮ ಘಾತ ಕೇಳಿದ ತಕ್ಷಣ ನೀವೇನಂತ ಬರೀತೀರಿ, ಇದರ ಡಿಗ್ರಿ, ಇದರದ್ದು ಘಾತ ಸಂಖ್ಯೆ 2. ಒಂದು ವೇಳೆ ಅವರು x ಘಾತ 3 + x² + x + 4 ಅಂತ ಕೊಟ್ಟರೆ ಇದರಲ್ಲಿ ಯಾವುದ್ರದ್ದು ಜಾಸ್ತಿ ಘಾತ ಜಾಸ್ತಿ ಇದೆ, ಇದ್ರದ್ದು ಘಾತ ಜಾಸ್ತಿ 3 ಇದೆ. ಆಗ ಇದ್ರದ್ದು ಡಿಗ್ರಿ ಎಷ್ಟು ಬರ್ತದೆ, ಇದ್ರದ್ದು ಡಿಗ್ರಿ 3 ಬರ್ತದೆ. ಇದನ್ನೇ ಅವ್ರು ಟ್ವಿಸ್ಟ್ ಮಾಡಿ ಕೇಳ್ತಾರೆ ನೋಡಿ ಮಕ್ಕಳೇ. x² ಬ್ರ್ಯಾಕೆಟ್ ಹಾಕಿ x + 1, ಓಕೆ, +6 ಇದ್ರದ್ದು ಡಿಗ್ರಿ ಎಷ್ಟು ಅಂತ ಕೇಳಿದ ತಕ್ಷಣ ನೀವು ಫಸ್ಟೇ 2 ಇಲ್ಲಿ ನೋಡ್ಬಿಟ್ಟು 2 ಇಲ್ಲಿ ನೋಡಿ, ಇದು ಹಾಕಿರೋದು ಯಾಕೆ ಅಂದರೆ ನೀವು ಗುಣಿಸ್ಬೇಕು ಅಂತ ಅರ್ಥ. ಈಗ ಇದನ್ನು ಮತ್ತು ಇದನ್ನು ಗುಣಿಸಿ, ಆಗ ಏನಾಗುತ್ತೆ, x ಘಾತ 3 ಆಗುತ್ತೆ, ಪ್ಲಸ್ x² ಗುಣಿಸು 1 ಅಂತೇಳಿದ್ರೆ 1x² ಆಗುತ್ತೆ. ಅರ್ಥ ಆಯ್ತಲ್ವಾ? ಇದನ್ನು ಮಾತ್ರ ಗುಣಿಸ್ಲಿಕ್ಕಿರೋದು, +6. ಆಗ ಇದ್ರದ್ದು ಘಾತ ಸಂಖ್ಯೆ ಎಷ್ಟಾಯಿತು, 3. ಆಗ ಇದ್ರದ್ದು ಡಿಗ್ರಿ ಎಷ್ಟಾಯಿತು ಮಕ್ಕಳೇ, ಡಿಗ್ರಿ 3 ಅಂತ ಬರಿಬೇಕು. ಅರ್ಥ ಆಯಿತು ಅಲ್ವಾ? ಈ ರೀತಿ ಕ್ವಶನ್ ಕೊಟ್ಟರು ನೀವು ಅದನ್ನು ಗುಣಿಸಿ ಡಿಗ್ರಿಯನ್ನು ಬರಿಬೇಕು. ಈ ಥರದೊಂದು ಕ್ವಶನ್ ಇದರಲ್ಲಿ ಕೇಳ್ತಾರೆ. ಆಮೇಲೆ ಶೂನ್ಯತೆ ಸಂಖ್ಯೆ ಬರೀರಿ ಅಂತ ಈ ರೀತಿ ಗ್ರಾಫ್ ಕೊಟ್ಬಿಟ್ಟು ಕೇಳ್ತಾರೆ. ಈ ರೀತಿ ಇದ್ದರೆ ಎಷ್ಟು ಎಕ್ಸ್ ಅಕ್ಷವನ್ನು ಎಲ್ಲೆಲ್ಲಿ ಅದು ಸಂಧಿಸಿದೆ ಅಂತ ನೋಡಬೇಕು, ಎಲ್ಲೆಲ್ಲಿ ಕಟ್ ಮಾಡಿದೆ ಅಂತ. ಎಷ್ಟು ಪಾಯಿಂಟಲ್ಲಿ, ಇಲ್ಲೊಂದು ಪಾಯಿಂಟಲ್ಲಿ, ಇಲ್ಲೊಂದು ಪಾಯಿಂಟಲ್ಲಿ, ಆಗ ಇದ್ರದ್ದು ಶೂನ್ಯತೆ ಸಂಖ್ಯೆ ಎಷ್ಟು, 3. ಒಂದು ವೇಳೆ ಈ ರೀತಿ ಮೇಲೆ ಇದೆ, ಈಗ ಶೂನ್ಯತೆ ಸಂಖ್ಯೆ ಎಷ್ಟು, ಇದಕ್ಕೆ 0 ಅಥವಾ ಕೆಳಗೆ ಬಂತು, ಆಗಲೂ ಶೂನ್ಯತೆ ಸಂಖ್ಯೆ ಎಷ್ಟು, 0. ಈ ರೀತಿ ಬಂತು, ಶೂನ್ಯತೆ ಸಂಖ್ಯೆ ಒಂದೇ ಬಿಂದುವಿನಲ್ಲಿ ಇದಾಗಿದೆ, ಆಗ ಇದರದ್ದು ಶೂನ್ಯತೆ ಸಂಖ್ಯೆ 1. ಇದನ್ನ ನೋಡ್ಕೊಳ್ಬೇಕು, ಈ ರೇಖೆಯನ್ನು ಎಕ್ಸ್ ಅಕ್ಷವನ್ನು ಎಷ್ಟು ಬಿಂದುಗಳಲ್ಲಿ ಅದು ಕಟ್ ಮಾಡಿದೆ, ಎಷ್ಟು ಬಿಂದುಗಳಲ್ಲಿ ಅದು ಛೇದಿಸಿದೆ ಅಂತ ನೋಡ್ಬಿಟ್ಟು ಅದನ್ನು ಬರೆದ್ರೆ ಅದೆಂಥದ್ದು ಕೇಳೋದು, ಶೂನ್ಯತೆಯ ಸಂಖ್ಯೆ. ಏನಂತ ಕೇಳ್ತಾರೆ, ಶೂನ್ಯತೆಯ ಸಂಖ್ಯೆ. ಗ್ರಾಫ್ ಕೊಟ್ಬಿಟ್ಟು ಅದನ್ನು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಶೂನ್ಯತೆ ಸಂಖ್ಯೆ ಅಂತ. ಈಗ ನೆಕ್ಸ್ಟ್ ಇದರಲ್ಲಿ ಮೋಸ್ಟ್ಲಿ ರಿಪೀಟೆಡ್ ಆಗಿರುವಂಥದ್ದು 4 ಬಹುಪದೋಕ್ತಿಯ ಶೂನ್ಯತೆ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಶೂನ್ಯತೆ ಕಂಡುಹಿಡಿ. ನೋಡಿ ಮಕ್ಕಳೇ, x² -4 ಇದ್ದಿದ್ದು =4 ಅಂತ ಬರಿತೀವಿ. ಆಗ x = ವರ್ಗಮೂಲ 4. ಅದಕ್ಕೆ ವರ್ಗಮೂಲ ನೀವು 8ನೇ ಕ್ಲಾಸಲ್ಲೇ ಕಲ್ತಿದ್ದೀರಾ, 1 ರಿಂದ 20 ತನಕ ಪರ್ಫೆಕ್ಟ್ ಆಗಿರಬೇಕು. ವರ್ಗಮೂಲ ಎಷ್ಟು 4ರದ್ದು, 2. ಹೇಗೆ ವರ್ಗಮೂಲ ಅಂದರೆ ನೀವು ಕಲ್ತಿದ್ದಿಲ್ಲ, 2² ಅಂತೇಳಿದ್ರೆ 4, ಆಗ 4ರ ವರ್ಗಮೂಲ 2. ಈಗ 5² ಅಂತೇಳಿದ್ರೆ 25, ಆಗ 25ರ ವರ್ಗಮೂಲ ಎಷ್ಟು, 5. ಇದು ಕಲ್ತಿದ್ದೀರಾ ಸಣ್ಣ ಕ್ಲಾಸಲ್ಲಿ, ಅರ್ಥ ಆಯ್ತಲ್ಲ, 8ನೇ ಕ್ಲಾಸಲ್ಲಿ ಕಲ್ತಿದ್ದೀರಾ. ಹಾಗೆ ಇದು ವರ್ಗಮೂಲ ತೆಗೆದು ಎಕ್ಸ್ ± ಅಂತ ಹಾಕೋಬೇಕು ಮಕ್ಕಳೇ, ರೂಟ್ ತೆಗಿಬೇಕಾದ್ರೆ. ಆಗ ಅಂದರೆ 2 ಇದಿದೆ, ಒಂದು x +2, ಇನ್ನೊಂದು x -2. ಆಯಿತಾ? ಎಷ್ಟು ವರ್ಗ ಸಮೀಕರಣಕ್ಕೆ ಎಷ್ಟು ಸೊಲ್ಯೂಷನ್, ಎಷ್ಟು ಶೂನ್ಯತೆಗಳು ಸಿಗ್ತದೆ ಅಂತ ಹೇಳಿದ್ರೆ ವರ್ಗ ಸಮೀಕರಣಕ್ಕೆ 2 ಅಂತ ಬರೀಬೇಕು. ಅದೇ ನಾವು ಯಾವ ಸಮೀಕರಣ,
ರೇಖಾತ್ಮಕ ಸಮೀಕರಣಕ್ಕೆ ಶೂನ್ಯತೆ ಎಷ್ಟು ಅಂತ ಕೇಳಿದ್ರೆ ಅದು 1 ಅಂತ ಬರಿಬೇಕಾಗುತ್ತೆ ಮಕ್ಕಳೇ. ಓಕೆ, ಹಾಗೆ ಘನಕ್ಕೆ ಎಷ್ಟು ಅಂತ ಕೇಳಿದ್ರೆ 3 ಅಂತ ಬರಿಬೇಕಾಗುತ್ತೆ ಶೂನ್ಯತೆಗಳ ಸಂಖ್ಯೆ. ಅದು ಇದನ್ನು ನೋಡುವಾಗ ಸೊಲ್ಯೂಷನ್ ನೋಡುವಾಗ ಎಷ್ಟು ಸೊಲ್ಯೂಷನ್ ಅಂತ ಕೇಳಿದ ತಕ್ಷಣ ಇದಕ್ಕೆ 2 ಸೊಲ್ಯೂಷನ್ ಇದೆ ಅಂತ, ಯಾವುದು ಘಾತ 2 ಇದ್ದರೆ, ಈ ಘಾತ 2 ಅಂತ ಹೇಳಿದ್ರೆ ಬಂದರೆ ಅಂಥದಕ್ಕೆ 2 ಉತ್ತರಗಳು ಸಿಗ್ತದೆ ಅಂತ ಅರ್ಥ ಆಯ್ತಾ. ಶೂನ್ಯತೆಗಳು 2 ಇರ್ತವೆ, ಒಂದು +2 ಆಗಿದೆ, ಇನ್ನೊಂದು -2, ಈ ರೀತಿ ಸಿಗ್ತದೆ ಅಂತ ಇರೋದು ಗೊತ್ತಿರಬೇಕು. ಅದೊಂದು ಕ್ವಶನ್ ಯಾವುದೋ ಒಂದು ಹಳೆಯ ಕ್ವಶನಲ್ಲಿ ಕೇಳಿದಂಗಿತ್ತು. ನೆಕ್ಸ್ಟ್ ಗಳ ಮೊತ್ತ, ಇದೊಂದು ಸೂತ್ರ ಮಕ್ಕಳೇ, ಇದನ್ನು ಕಲ್ತಿರ್ಬೇಕು ನೀವು. ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಬೇಕು. ಶೂನ್ಯತೆಗಳ ಮೊತ್ತ ಅಂತ ಹೇಳಿದ್ರೆ ಮಕ್ಕಳೇ ಸೂತ್ರವನ್ನೇ, ಇದೆಲ್ಲ ಸೂತ್ರಗಳು, ಇದನ್ನು ಒಂದು 5 ಸಲ ಬರೆದು ಪ್ರಾಕ್ಟೀಸ್ ಮಾಡಬೇಕು. ನೋಡುವಾಗ ಗೊತ್ತಿದೆ ಅಂತ ಅನಿಸುತ್ತೆ, ಆದರೆ ಏನು ಮಾಡುವ ಲೆಕ್ಕ ಮಾಡುವಾಗ ಬರೋದಿಲ್ಲ. ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು -b/a. ಇದನ್ನೇನು ಹೇಗೆ ತಗೊಳ್ತೀರಾ ಅಂತೇಳಿದ್ರೆ ನೋಡಿ, ax² ವರ್ಗ ಬಹುಪದೋಕ್ತಿ ಪ್ಲಸ್ bx ಪ್ಲಸ್ c ಇದ್ದಾಗ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು -b/a. ಇದು b ಯಲ್ಲಿ ಏನು ಬೆಲೆ ಕೊಟ್ಟಿದ್ದಾರೆ ಅದು. ಆಲ್ಫಾ ಇಂಟು ಬೀಟಾ ಶೂನ್ಯತೆಗಳ ಗುಣಲಬ್ಧ ಈಕ್ವಲ್ ಟು ಆಲ್ಫಾ ಇಂಟು ಬೀಟಾ ಈಕ್ವಲ್ ಟು ಸೂತ್ರ c/a. ಇದನ್ನು ಕಲ್ತಿರ್ಬೇಕು. ಅರ್ಥ ಆಯ್ತಲ್ವಾ? ಈ ಸೂತ್ರವನ್ನು ನೀವು ಚೆನ್ನಾಗಿ ಕಲ್ತಿರ್ಬೇಕು. ಆಮೇಲೆ ಆಲ್ಫಾ ಪ್ಲಸ್ ಬೀಟಾ ಇದನ್ನು ಕೊಟ್ಟಾಗ ವರ್ಗ ಸಮೀಕರಣ ರಚಿಸಲಿಕ್ಕೆ ಒಂದು ಸೂತ್ರ ಇದೆ, ಅದು ಸಹ ನೀವು ಕಲ್ತಿರ್ಬೇಕು. ವರ್ಗ ಬಹುಪದೋಕ್ತಿಯನ್ನು ರಚಿಸಲಿಕ್ಕೆ ಇರುವ ಸೂತ್ರ ಯಾವುದು? ವರ್ಗ ಬಹುಪದೋಕ್ತಿ ರಚಿಸುವ ಸಾಮಾನ್ಯ ರೂಪ. ಓಕೆ, ಏನು x², ಇದು ಸೂತ್ರ ಕಲ್ತಿರಬೇಕು, ಮೈನಸ್ ಬ್ರ್ಯಾಕೆಟ್ ಹಾಕಿ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ ಈಕ್ವಲ್ ಟು 0. ಈಕ್ವಲ್ 0 ಅಲ್ಲ, ಆಲ್ಫಾ ಪ್ಲಸ್ ಬೀಟಾ ಅಂತ ಬರೆದ್ರೆ ಸಾಕು. ಇದು ವರ್ಗ ಸಮೀಕರಣ ರಚಿಸಲಿಕ್ಕಿರುವಂತಹ ಒಂದು, ಇದು ಈಕ್ವಲ್ ಟು ಅಂತ ಬಂದ ತಕ್ಷಣ ಅದು ವರ್ಗ ಸಮೀಕರಣ ಆಗೋಗುತ್ತೆ. ಓಕೆ, ಇದಿಷ್ಟು ಗೊತ್ತಿರಬೇಕು, ಈ ಸೂತ್ರ ಗೊತ್ತಿರಬೇಕು. ಆಲ್ಫಾ x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ, ಇದು ಸಾಮಾನ್ಯ ರೂಪ. ಇದಿಷ್ಟನ್ನು ನೀವು ಪರ್ಫೆಕ್ಟಾಗಿ ಕಲ್ತಿರ್ಬೇಕು. ಒಂದು 5 ಟೈಮ್ಸ್ ಬರೆದು ಕಲ್ತಿರ್ಬೇಕು. ಈಗ ಈ ಸೂತ್ರಕ್ಕೆ ಸಂಬಂಧಿಸಿದ ಕೆಲವೊಂದು ಲೆಕ್ಕಗಳನ್ನು ಮಾಡ್ಕೊಂಡು ಹೋಗೋಣ, ನೀವು ಸಹ ಮಾಡಿ. ಇಲ್ಲಿ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ, ಸಮ್ ಆಫ್ ಝೀರೋಸ್ ಆ್ಯಂಡ್ ಪ್ರಾಡಕ್ಟ್ ಆಫ್ ಝೀರೋಸನ್ನು ಹೇಗೆ ಕಂಡುಹಿಡಿಯೋದು ಅಂತ. ಇದು ತುಂಬ ರಿಪೀಟೆಡ್ ಕ್ವಶನ್ಸ್ ಮಕ್ಕಳು, ನಮ್ಗೆ ಗೊತ್ತಿರಬೇಕಾದಂತಹ ಪ್ರೈಮರಿ ಥಿಂಗ್ಸು. ಈಗ ಇದು ಯಾವ ರೂಪದಲ್ಲಿದೆ? ax² ಪ್ಲಸ್ bx ಪ್ಲಸ್ c ಈ ರೂಪದಲ್ಲಿದೆ. ಈ ನೋಡಿ, ಇಲ್ಲಿ ಎ ಇದ್ದ ಜಾಗದಲ್ಲಿ ಇಲ್ಲಿ ಮೇಲೆ ಇದನ್ನು ಮತ್ತು ಇದನ್ನು ಮೇಲೆ ಇದನ್ನು ಕಂಪೇರ್ ಮಾಡಬೇಕು. ಇಲ್ಲಿ ನಂಬರ್ ಏನಿಲ್ಲ ಅಂತ ಹೇಳಿದ್ರೆ ಏನರ್ಥ? 1 ಅಂತ ಅರ್ಥ. ಆಗ ಎಯನ್ನು ನಾವೇನಂತ ಬರ್ಕೊಳ್ತೀವಿ? 1 ಅಂತ ಬರ್ಕೊಳ್ತೀವಿ. ಬಿ ಇದ್ದ ಜಾಗದಲ್ಲಿ ಇಲ್ಲಿ ಪ್ಲಸ್ ಬಿ ಇರೋದು, ಇಲ್ಲಿ ಮಕ್ಕಳು ಏನಿದೆ? ಎಕ್ಸ್ಗೆ ಎಕ್ಸ್ ಸೇಮ್ ಇದೆ, ಇಲ್ಲಿ -7 ಇದೆ. ಆಗ ಬಿ ಅಂತ ಹೇಳಿದ್ರೆ ಏನಂತ ಬರ್ಕೊಳ್ಬೇಕು ನಾವು? -7 ಅಂತ ಬರ್ಕೊಳ್ಬೇಕು. ಬಿಯನ್ನು -7 ಅಂತ ಬರ್ಕೊಳ್ಬೇಕು. ಸಿ ಬಂದು, ಸಿ ಇದ್ದ ಜಾಗದಲ್ಲಿ ಎಷ್ಟಿದೆ ಮಕ್ಕಳೇ? ಸಿ ಇದ್ದ ಜಾಗದಲ್ಲಿ 10. ಈಗ ಶೂನ್ಯತೆಗಳ ಮೊತ್ತ ಅಲ್ವಾ, ಸಮ್ ಆಫ್ ಝೀರೋಸ್ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಏನು ಬರೀತೀರಾ ಸೂತ್ರ? -b/a ಅಂತ ಬರೀತೀರ. ಸೂತ್ರದಲ್ಲೇ ಮೈನಸ್ ಇರೋದ್ರಿಂದ ಮೈನಸನ್ನು ಹಾಗೇ ಬರೀರಿ. ಇಲ್ಲಿ ಬಿ ಅಂತ ಹೇಳಿದ್ರೇ -7, ಆಗ ಇದನ್ನು ಈ ರೀತಿ ಬಂದಾಗ ಬ್ರ್ಯಾಕೆಟ್ ಹಾಕಿ ಈ -7 ಬರೀರಿ. ಬೈ ಎ ಅಂತ ಹೇಳಿದ್ರೆ ಎಷ್ಟು? 1. ನೋಡಿ ಮಕ್ಕಳೇ, ಮೈನಸ್ ಇಂಟು ಮೈನಸ್ ಏನಾಗುತ್ತೆ? +7 ಆಗುತ್ತೆ. 7/1 ಅರ್ಥ ಆಯ್ತಲ್ವ? ಆಲ್ಫಾ ಪ್ಲಸ್ ಬೀಟಾ ಎಷ್ಟು ಬಂತು? ನಮಗೆ 7 ಬಂತು. ಅದನ್ನು 7/1 ನಾವು 7 ಅಂತ ಬರಿಬೋದು. ಅರ್ಥ ಆಯ್ತಲ್ವ? ನೆಕ್ಸ್ಟ್ ಆಲ್ಫಾ ಇಂಟು ಬೀಟಾ ಈಕ್ವಲ್ ಟು ಫಾರ್ಮುಲಾ ಏನು? c/a. ಸಿ ಬೆಲೆ ಎಷ್ಟು ಇಲ್ಲಿ ಕೊಟ್ಟಿರೋದು? 10/a ಅಂತ ಹೇಳಿದ್ರೆ 1. ಬಾಕ್ಸ್ದಾಗ 1ರಿಂದ ಬಾಕ್ಸ್ದಾಗ ನಮಗೆ ಎಷ್ಟು ಬರ್ತದೆ? 10 ಬರ್ತದೆ. ಈಸಿ ಇದೆಯಲ್ಲ ಮಕ್ಕಳೇ? ಅದೇ ಥರ ಇನ್ನೂ ಬೇರೆ ಒಂದು 2-3 ಲೆಕ್ಕ ಹಾಕ್ಕೊಂಡು ನೀವೇ ಮಾಡ್ಕೊಳ್ಳಿ. 2x² ಟೆಕ್ಸ್ಟ್ ಪ್ಲಸ್ 4x
ಪ್ಲಸ್ 12 ಅಂತ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಈಗ ಎ ಎಕ್ಸ್ ಸ್ಕ್ವಯರ್ ಇದು ಯಾವಾಗಲೂ ಇದೇ ಥರ ಇರುತ್ತೆ. ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇದೇ ಥರ ನಾವು ಮಾಡಬೇಕು. ಈಗ ಎ ಇದ್ದ ಜಾಗದಲ್ಲಿ ಎಷ್ಟಿದೆ ಇಲ್ಲಿ 2. ಆಗ ನಾವು ಎ ಅನ್ನು ಎಷ್ಟು ಅಂತ ಬರ್ಕೊಳ್ತೀವಿ 2. ಬಿ ಇದ್ದಲ್ಲಿ ಎಷ್ಟಿದೆ 4 ಇದೆ. ಸಿ ಇದ್ದಲ್ಲಿ ಎಷ್ಟಿದೆ 12 ಇದೆ. ಈಗ ನಮಗೇನು ಗೊತ್ತು, ಮೂಲಗಳ ಮೊತ್ತ ಅಥವಾ ಶೂನ್ಯತೆಯ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಮೈನಸ್ ಬಿ ಬೈ ಎ ಅಂತೇಳಿದ್ರೆ ಮೈನಸ್ ಸೂತ್ರದಲ್ಲಿರೋದು ಮೈನಸನ್ನು ಹಾಗೆ ಬರಿತೀನಿ. ಇಲ್ಲಿ ಬಿ ಅಂತೇಳಿದ್ರೆ ಜಸ್ಟ್ 4 ಬರೆದ್ರೆ ಸಾಕು ಮಕ್ಕಳೇ. ಬೈ ಎ ಅಂತ ಹೇಳಿದ್ರೆ ಅರ್ಥ ಆಯ್ತಲ್ವಾ. ಈಗ 2 1 2 2 ಆಗ ಆನ್ಸರ್ ಬಂದು -2 ಬರ್ತದೆ. ಅರ್ಥ ಆಯ್ತಾ. ನೆಕ್ಸ್ಟ್ ಆಲ್ಫಾ ಇಂಟು ಬೀಟಾ ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಈಕ್ವಲ್ ಟು ಸೂತ್ರ ಏನು, ಸಿ ಬೈ ಎ. ಸಿ ಬೈ ಎ ಅಂತ ಹೇಳಿದಾಗ ಸಿ ಬೆಲೆ ಎಷ್ಟು 12, ಎ ಅಂತ ಹೇಳಿದ್ರೆ ಎಷ್ಟು 2, 2 ಎಷ್ಟಲಿ 2 6ಲಿ. ಆಗ ಆಲ್ಫಾ ಇಂಟು ಬೀಟಾ ಎಷ್ಟು ಬಂತು 6 ಬಂತು. ಅದೇ ಥರ ನಿಮ್ಗೆ ಇಷ್ಟವಾದ 2-3 ಲೆಕ್ಕಗಳನ್ನ ನಿಮ್ಮ ಟೆಕ್ಸ್ಟ್ ಬುಕ್ಕಿಂದ ನೋಡ್ಕೊಂಡು ಮಾಡ್ಬೋದು. 2x ಸ್ಕ್ವಯರ್ ಮೈನಸ್ 3x ಮೈನಸ್ 5 ಇದ್ದದ್ದು ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಓಕೆ, ನೆಕ್ಸ್ಟ್ ಲೆಕ್ಕ ಇದರಲ್ಲಿ ಈ ಥರದ ಲೆಕ್ಕ ಬರುತ್ತೆ. ಇದು ಈಸಿ ಇದೆ ಮಕ್ಕಳೇ. ಈ ಥರದೊಂದು ನೋಡಿ ನೀವು ಯೋಚನೆ ಮಾಡುವ, ಇದು ಭಾರಿ ಈಸಿ ಇದೆಯಪ್ಪ ಇಷ್ಟೇನ. ಅದ್ರ ಪ್ರಾಕ್ಟೀಸ್ ಮಾಡುವಾಗನೇ ಯಾವಾಗಲೂ ಫೀಲ್ಡಿಗೆ ಇಳಿಯುವಾಗನೇ ಗೊತ್ತಾಗೋದು ಏನೇನು ಪ್ರಾಬ್ಲಮ್ ಬರ್ತದೆ ಆಟ ಆಡುವಾಗ ಅಂತಲ್ವ ಮಕ್ಕಳೇ. ಅದಕ್ಕೆ ಫಸ್ಟ್ ಫೀಲ್ಡಿಗೆ ಇಳಿಲಿಕ್ಕೆ ನೋಡಿ. ಓಕೆ, ಕೇಳ್ತಾರೆ ಏನಂತ ಹೇಳಿದ್ರೆ -1. ಈಗ ನಾವು ಸೂತ್ರ ಕಲ್ತಿದ್ವಿ ವರ್ಗ ಬಹುಪದೋಕ್ತಿ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ. -1 ಮತ್ತು 3 ಶೂನ್ಯತೆಗಳಿರುವ ಮಕ್ಕಳೇ ಹೀಗೆ ಕೇಳ್ಬೋದು. -1 ಮತ್ತು 3 ಶೂನ್ಯತೆಗಳಿರುವ ಬಹುಪದೋಕ್ತಿಯನ್ನು ಕಂಡುಹಿಡಿ ಅಂತ ಕೇಳ್ಬೋದು. ಬಹುಪದೋಕ್ತಿಯನ್ನು ಕಂಡುಹಿಡಿ ಅಥವಾ ಫೈಂಡ್ ಎ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಹೂಸ್ ಝೀರೋಸ್ ಆರ್ -1 3 ಅಂತ. ಹಿಂಗೆ ಕೊಟ್ಟ ತಕ್ಷಣ ಅರ್ಥ ಏನು ಅಂದರೆ ಆಲ್ಫಾ ಅಂದರೆ -1, ಬೀಟಾ ಅಂತೇಳಿದ್ರೆ 3 ಅಂತ. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಥವಾ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ ತಕ್ಷಣ, ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ ಅಂತ ಕ್ವಶನಲ್ಲಿ ಬಂದ ತಕ್ಷಣ ನಾವೇನು ಮಾಡಬೇಕಾಗತ್ತೆ, ಯಾವ ಸೂತ್ರವನ್ನು ಹಾಕಬೇಕಾಗತ್ತೆ ಯೋಚನೆ ಮಾಡ್ಕೊಳ್ಬೇಕು. ವರ್ಗ ಬಹುಪದೋಕ್ತಿ ಶೂನ್ಯತೆಗಳು ಅಂತ ಬಂದ ತಕ್ಷಣ ಕೊಟ್ಬಿಟ್ಟು ಶೂನ್ಯತೆ ಕೊಟ್ಬಿಟ್ಟು ವರ್ಗ ಬಹುಪದೋಕ್ತಿ ಕಂಡುಹಿಡಿಯಿರಿ ಅಂತ ಹೇಳಿದ ತಕ್ಷಣ ನಮಗೆ ಸೂತ್ರ ಯೋಚನೆ ಬರಬೇಕು. ಎಕ್ಸ್ ಸ್ಕ್ವಯರ್ ಮೈನಸ್ ಬ್ರ್ಯಾಕೆಟ್ ಹಾಕಿ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಅಂತ ಒಂದು ಸೂತ್ರ ಹೇಳಿದ್ದೀನಿ. ಈಗ ಅದೇ ಥರ ಮಾಡಿ. ಎಕ್ಸ್ ಸ್ಕ್ವಯರ್ ಮೈನಸ್ ಇದು ಒಂದನ್ನು ಆಲ್ಫಾ ಅಂತ ತೊಗೊಳ್ತೀರ. ಆಗ -1 ಪ್ಲಸ್ ಬೀಟಾ ಅಂತ ಹೇಳಿದ್ರೆ 3 ಇಂಟು ಎಕ್ಸ್ ಪ್ಲಸ್ ಇಲ್ಲಿ ಮೈನಸ್ ಇರೋದ್ರಿಂದ ನಾವು ಬ್ರ್ಯಾಕೆಟ್ ಹಾಕ್ಕೊಳ್ಳೋಣ ಮಕ್ಕಳೇ. -1 ಇಂಟು 3 ಅಂತ ಬರ್ಕೊಳ್ಳಿ 3. ಈಗ ನೋಡಿ ಎಕ್ಸ್ ಸ್ಕ್ವಯರನ್ನು ಹಾಗೆ ಬರೀತೀರ. ಮೈನಸ್ 3ರಿಂದ 1 ಕಳಿತೀರ. ಇಲ್ಲಿ ಪ್ಲಸ್ ಮೈನಸ್ ಇದೆ. ಫಸ್ಟ್ ಬ್ರ್ಯಾಕೆಟ್ ಒಳಗೆ ಏನು ಮಾಡಬೇಕು ಅದನ್ನು ಮಾಡಬೇಕು. ಇಲ್ಲಿ -1 ಇಲ್ಲಿ +3 ಇರೋದ್ರಿಂದ ಏನು ಮಾಡಬೇಕು ಮೈನಸ್ ಮಾಡಬೇಕು. ಬೇರೆ ಬೇರೆ ಚಿಹ್ನೆ ಇರೋದ್ರಿಂದ ನಾವು ಏನು ಮಾಡಬೇಕು ಮೈನಸ್ ಮಾಡಬೇಕು. 3 ದೊಡ್ಡ ಸಂಖ್ಯೆ ಯಾವುದಿಲ್ಲಿ 3. 3ರಿಂದ ಮೈನಸನ್ನು ಮಾಡಿದಾಗ 1ಅನ್ನು ಮೈನಸ್ ಮಾಡಿದಾಗ ನಮಗೆ +2 ಬರ್ತದೆ. ಓಕೆ, 2x ಇಲ್ಲಿ ಮೈನಸ್ ಇಲ್ಲಿ ಪ್ಲಸ್ ಅಂತ ಅರ್ಥ. ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. ಈ ಮೈನಸ್ ಮತ್ತು ಈ ಪ್ಲಸ್ಸನ್ನು ಗುಣಿಸಿದಾಗ ಮೈನಸ್ ಆಗುತ್ತೆ. 3 1 3 ಇದು ನಮಗೆ ಬೇಕಾದಂತಹ ವರ್ಗ ಬಹುಪದೋಕ್ತಿ. ಅರ್ಥ ಆಯ್ತಲ್ಲ ಈ ಶೂನ್ಯತೆ ಕೊಟ್ಟಾಗ. ಅದೇ ಥರ ಒಂದು 5 6 ಕೊಟ್ಟಿದ್ದರಿಂದ ನೋಡಿ ಈ ಪ್ಲೇಸ್ನಲ್ಲಿ ನಿಮಗೆ 5 ಮತ್ತು 6 ಅಂತ ಕೊಟ್ಟರು. ಪ್ಲೇಸ್ ಜಸ್ಟ್ ನಂಬರ್ನ ಚೇಂಜ್ ಮಾಡಿದರು. 5 ಮತ್ತು 6 ಕೊಟ್ಬಿಟ್ಟು ಏನು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಥವಾ ವರ್ಗ ಬಹುಪದೋಕ್ತಿಯನ್ನು ರಚಿಸಿ ಅಂತ ಹೇಳಿದ ತಕ್ಷಣ ಎಕ್ಸ್ ಸ್ಕ್ವಯರ್ ಮೈನಸ್ ಆಲ್ಫಾ ಇದ್ದಲ್ಲಿ ಎಷ್ಟು ಬರಿತೀರಾ 5 ಪ್ಲಸ್ 6 ಇಂಟು ಎಕ್ಸ್ ಪ್ಲಸ್ 5 ಇಂಟು 6 ಅಲ್ವಾ. 5 ಇಂಟು 6 ಬ್ರ್ಯಾಕೆಟ್ ಹಾಕೊಳ್ಳಿ. ಈಗ ಎಕ್ಸ್ ಸ್ಕ್ವಯರ್ ಮೈನಸ್ 5 ಪ್ಲಸ್ 6ಅನ್ನು ಕೂಡಿಸಿದ ತಕ್ಷಣ ನಮಗೆ 11x ಬರ್ತದೆ. ಇಲ್ಲಿ ಮೈನಸ್ ಚಿಹ್ನೆ ಇಲ್ಲದಿರೋದನ್ನು ಜಸ್ಟ್ ಕೂಡಿಸಿದ್ರೆ ಆಯಿತು. ಪ್ಲಸ್ ಇದನ್ನು 2ಅನ್ನು ಗುಣಿಸ್ಬೇಕು. 5 6ಲಿ ಎಷ್ಟು ಬಂತು 30 ಬಂತು. ಅದೇ ಥರ ಇನ್ನೊಂದು 2 ಲೆಕ್ಕಗಳನ್ನ ಮಾಡಿ ಮಕ್ಕಳೇ. ಶೂನ್ಯತೆ 1 2 ನಿಮಗೆ ಸ್ವಂತ ಏನು ಇಷ್ಟ ಇದೆ ಅದನ್ನು ಹಾಕ್ಕೊಂಡು ಮಾಡಿ ಪ್ರಾಕ್ಟೀಸ್ ಮಾಡಿ. ಇದನ್ನು ನೋಡಿದ ತಕ್ಷಣ ಇದು ಈಸಿ ಇದೆ ಅಂತ ಬಿಟ್ಬಿಡ್ಬೇಡಿ. ಒಂದು 2 ಮತ್ತು 4ಅನ್ನು ಹಾಕ್ಕೊಳ್ಳಿ, ಅಥವಾ ಇನ್ನು -2 ಮತ್ತು -1ಅನ್ನು ಹಾಕ್ಕೊಳ್ಳಿ. ಮೈನಸ್ ಬಂದಾಗ ಹೇಗಾಗುತ್ತೆ ಅಂತ ನೋಡಿ. ಇಲ್ಲಿ ಮೈನಸ್ ಬಂದಾಗ ಒಂದನ್ನು ಹೇಳಿಬಿಡ್ತೀನಿ. ಇಲ್ಲಿ ಎಕ್ಸ್ ಸ್ಕ್ವಯರ್ ಇದು 2ನೇ ಲೆಕ್ಕ. ಈಗ 3ನೇ ಲೆಕ್ಕ ನಾನು ಹೇಳ್ತಾ ಇರೋದು 2 ಮೈನಸ್ ಬಂತು ಅಂತ ಸಪೋಸ್ ಏನಾದರೂ ಬಂದರೆ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು -2 -1 ಅಂತ ಬಂತು ಅಂತ ತಿಳ್ಕೊಳ್ಳಿ. ಆಗ ಎಕ್ಸ್ ಸ್ಕ್ವಯರ್ ಮೈನಸ್ ಬ್ರ್ಯಾಕೆಟ್ ಹಾಕಿ -2 -1 ಅಂತ ಬರೀತಾರೆ. ಒಂದು ಆಲ್ಫಾ ಇನ್ನೊಂದು ಬೀಟಾ ಅಲ್ವಾ. ಇಂಟು ಎಕ್ಸ್
ಪ್ಲಸ್ ಇಲ್ಲಿನೂ ಏನು ಹಾಕ್ಕೊಳ್ಳಿ -2 ಮತ್ತು -1 ಬ್ರ್ಯಾಕೆಟಲ್ಲಿ ಹಾಕಿ. ಯಾಕೆಂತಂದರೆ ಮೈನಸ್ ಚಿಹ್ನೆ ಇರೋದ್ರಿಂದ ನೀವು ಕನ್ಫ್ಯೂಸ್ ಮಾಡಿ ಇಲ್ಲೇ ತಪ್ಪು ಮಾಡ್ತೀರಾ, ಅದಕ್ಕೋಸ್ಕರ. ಓಕೆ, ಇಲ್ಲಿ x², ಈ ಮೈನಸನ್ನು ಹಾಗೆ ಬರೀರಿ. ಇಲ್ಲಿ -2 -1 ಎರಡು ಮೈನಸ್ ಚಿಹ್ನೆ ಇರೋದ್ರಿಂದ ಕೂಡಿಸ್ಬೇಕು. 2 1 ಎಷ್ಟಾಗುತ್ತೆ? 3 ಆಗುತ್ತೆ. ಎಂಥ 3 ಆಗುತ್ತೆ? -3 ಆಗುತ್ತೆ ಮಕ್ಕಳೇ. ಇದನ್ನು ಯೋಚನೆ ಇಟ್ಕೊಳ್ಳಿ. ಇಂಟು ಎಕ್ಸ್ ಪ್ಲಸ್ ಇಲ್ಲಿ ಮೈನಸ್ ಇಂಟು ಮೈನಸ್ ಏನಾಯಿತು? ಪ್ಲಸ್ ಆಯಿತು. ಪ್ಲಸ್ಸನ್ನು ಪ್ಲಸ್ ಅಂತಲೇ ಬರ್ಕೊಳ್ಳಿ. 2 1 2. ಈಗ ಇದನ್ನು ಈ ಮೈನಸ್ ಬ್ರ್ಯಾಕೆಟ್ ಒಳಗಿರೋ ಮೈನಸ್ ಈ ಮೈನಸನ್ನು ಗುಣಿಸಿದಾಗ x² ಮೈನಸ್ ಇಂಟು ಮೈನಸ್ ಏನಾಯಿತು? +3x + 2 ಆಗುತ್ತೆ. ಅರ್ಥ ಆಯ್ತಲ್ಲ? ಇದು ಬೇಕಾದಂಥ ಸಮೀಕರಣ. ಒಂದು ವೇಳೆ ಅವರು ಒಂದನ್ನು ಭಿನ್ನರಾಶಿಯಲ್ಲಿ ಕೊಟ್ಟರಾಗ ಈ ರೀತಿಯೂ ಕೊಡ್ತಾರೆ. ಏನು? ಅಲ್ಲಿ ಪ್ರಶ್ನೆ -1 ಇದ್ದಲ್ಲಿ ನಮಗೆ 2 ಮತ್ತು 1/3 ಶೂನ್ಯತೆಗಳಾದಾಗ, ಝೀರೋಸ್ ಆಫ್ ಪಾಲಿನಾಮಿಯಲ್ ಆದಾಗ ಏನು? ವರ್ಗ ಬಹುಪದೋಕ್ತಿಯನ್ನು ರಚಿಸಿ ಏನಂತ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಮಾಡಿ ಅಂತ ಹೇಳಿದಾಗ ನಾವು ಇದನ್ನು ಆಲ್ಫಾನ 2 ಅಂತ ತೊಗೊಳ್ತೀವಿ, ಬೀಟಾನ 1/3 ಅಂತ ತೊಗೊಳ್ತೀವಿ. ನಮಗೆ ಈಕ್ವೇಷನ್ ಗೊತ್ತಿದೆ. x² ಮೈನಸ್ ಏನಂತ ತಗೊಳ್ತೀವಿ? ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಅಂತ ತೊಗೊಳ್ತೀವಿ. ಇಲ್ಲಿ x² ಇದ್ದಲ್ಲಿ ಏನು ಬರೀತೀವಿ? x², ಅದಕ್ಕೆ ಏನು ತೊಂದರೆ ಇಲ್ಲ. ಮೈನಸ್ ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ ಅಂದರೆ ಆಲ್ಫಾನ 2 ಅಲ್ವಾ, ಬೀಟಾ 3. ಇದನ್ನು ಇಲ್ಲಿ ಬರ್ಕೊಂಡು ಕೂಡಿಸ್ಕೊಳ್ಳಿ ಮಕ್ಕಳು. ನಮ್ಗೆ ಗೊತ್ತಿದೆ ಭಿನ್ನರಾಶಿ ಒಂದು ಪೂರ್ಣ ಸಂಖ್ಯೆ ಬಂದಾಗ ಇದನ್ನು 3 ಹೀಗೆ ಬರ್ಕೊಳ್ತೀವಿ. ಇದು ಮತ್ತು ಇದನ್ನು ಗುಣಿಸ್ತೀವಿ. 3 2 ಎಷ್ಟು? 6 + 1 ಎಷ್ಟಾಗುತ್ತೆ ಮಕ್ಕಳೇ? 6 + 1 7/3. ಆಗ ಈ ಜಾಗದಲ್ಲಿ ನಾನು ಏನಂತ ಬರೀಬೇಕು? 7/3 ಇಂಟು ಎಕ್ಸ್ ಅಂತ ಬರೀಬೇಕು. ಪ್ಲಸ್ ಈಗ ಗುಣಿಸ್ಬೇಕು. 2 ಗುಣಿಸು 1/3 ಮಕ್ಕಳೇ. ಹೀಗೆ ಬಂದಾಗ ಇದನ್ನು ಮೇಲಿರೋದನ್ನು ಅಂಶವನ್ನು ಗುಣಿಸ್ಕೊಳ್ಳಿ. 2 ಇಂಟು 2 1 2 ಬೈ ಕೆಳಗೆ 3. ಅರ್ಥ ಆಯ್ತಲ್ಲ? ಮೇಲಿರೋದನ್ನ ಗುಣಿಸ್ಕೊಳ್ಳಿ ಮತ್ತು ಕೆಳಗೆ ಏನಿಲ್ಲದಿರೋದನ್ನ 3 ಅದನ್ನು 1 ಅಂತ ಅರ್ಥ. ಇಲ್ಲಿ ಏನಿಲ್ಲ ಅಂತ ಹೇಳಿದ್ರೆ 1 ಅಂತ ಅರ್ಥ. 3 1 3 ಅಂತ ಬರೀ. ಈಗ ಇಲ್ಲಿ ನಾನೇನು ಬರಿತೀನಿ? 2/3 ಅಂತ ಬರಿತೀನಿ. ನನಗೆ ವರ್ಗ ಸಮೀಕರಣ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ. ವರ್ಗ ಸಮೀಕರಣ ಅಲ್ಲ, ವರ್ಗ ಬಹುಪದೋಕ್ತಿ ಅಂದರೆ ax² + bx + c ರೂಪದಲ್ಲಿರಬೇಕು. ಇಲ್ಲಿ ಭಿನ್ನರಾಶಿಯಲ್ಲಿದೆ. ಆಗ ನಾನು ಏನು ಮಾಡ್ತೀನಿ ಅಂದರೆ ಈ 3 ಕೆಳಗಿರುವಂತಹ 3 ತೆಗಿಲಿಕ್ಕೋಸ್ಕರ ಫುಲ್ ಸಮೀಕರಣವನ್ನು ನಾನು 3ರಿಂದ ಗುಣಿಸ್ತೀನಿ ಮಕ್ಕಳೇ. ಅರ್ಥ ಆಯ್ತಲ್ವ? ಆಗ 3 ಇಂಟು x² ಏನಾಯಿತು? 3x² ಆಯಿತು. ನೋಡಿ ಮಕ್ಕಳೇ, 3 ಇಂಟು 7/3x ಅಂತ ಮಾಡಿದ್ರೆ ಅಂದರೆ ಇದನ್ನು ಸಹ 3ರಿಂದ ಗುಣಿಸಿದ್ರೆ ಇಲ್ಲಿ 3 ಹಾಕಿದ ತಕ್ಷಣ ಈ 3 ಕ್ಯಾನ್ಸಲ್ ಆಗೋಯ್ತಲ್ವ. ಆಗ ನನಗೆ ಉಳಿಯೋದೇನು? 7x. ಅದನ್ನು ಡೈರೆಕ್ಟಾಗಿ -7x ಅಂತ ಬರಿತೀನಿ. ಪ್ಲಸ್ ಈಗ ಇದನ್ನು ಸಹ 3ರಿಂದ ಗುಣಿಸಿದಾಗ ಈ 3 ಕ್ಯಾನ್ಸಲ್ ಆಗುತ್ತಲ್ವಾ. 3 ಗುಣಿಸು 2/3 ಅಂತ ಮಾಡಿದ್ರೆ ಈ 3 ಕ್ಯಾನ್ಸಲ್ ಆಯಿತು. ಎಷ್ಟು ಉಳ್ಕೊಳ್ತು? 2 ಉಳ್ಕೊಳ್ತು. ಇದು ನಮಗೆ ಬೇಕಾದಂತಹ ಸಮೀಕರಣ. ಈಸಿ ಇದೆಯಲ್ವಾ? ಈ ರೀತಿ ಬೇಕಾದರೂ ಪ್ರಶ್ನೆಗಳು ಬರಬಹುದು. ಭಿನ್ನರಾಶಿಯಲ್ಲಿ ಬಂದಾಗ ನಿಮಗೆ ಭಿನ್ನರಾಶಿಯನ್ನು ಕೂಡಿಸ್ಬಿಟ್ಟು ಲೆಕ್ಕವನ್ನು ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟು ಇದರಲ್ಲೇ ಇನ್ನೊಂದು ಥರ ಕೇಳ್ತಾರೆ. ಮೊತ್ತ ಮತ್ತು ಗುಣಲಬ್ಧವನ್ನು ಕೊಟ್ಬಿಟ್ಟು ಕೊಡ್ತಾರೆ. ನೋಡೋಣ. ನೆಕ್ಸ್ಟ್ ಈ ರೀತಿ ಪ್ರಶ್ನೆ ಇರುತ್ತೆ ಮಕ್ಕಳೇ. ಶೂನ್ಯತೆಗಳ ಮೊತ್ತ ಕೊಟ್ಟಿರ್ತಾರೆ -2 ಅಂತ, ಗುಣಲಬ್ಧ ಕೊಟ್ಟಿರ್ತಾರೆ ಆಯಿತಾ, ಸಮ್ ಕೊಟ್ಟಿರ್ತಾರೆ ಆಯಿತಾ, ಸಮ್ ಇಷ್ಟು ಅಂತ ಕೊಟ್ಟಿರ್ತಾರೆ, ಸಮ್ ಆಫ್ ಝೀರೋಸ್ ಆ್ಯಂಡ್ ಪ್ರಾಡಕ್ಟ್ ಆಫ್ ದ ಝೀರೋಸ್ ಕೊಟ್ಟಿರ್ತಾರೆ. ನಮಗೆ ಗೊತ್ತಿದೆ ಏನಂತ ಕೇಳಿದರೆ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ವರ್ಗ ಬಹುಪದೋಕ್ತಿಗೆ ಸೂತ್ರ ಏನು ನಮ್ಗೆ ಗೊತ್ತು? x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಅಂತ ಇದು ನಮಗೆ ಗೊತ್ತಿರುವಂಥದ್ದು. ಈಗ x² ಡೈರೆಕ್ಟ್ ಇದಕ್ಕೆ ಕೆಲಸನೇ ಇಲ್ಲ ಮಕ್ಕಳೇ. ಮೈನಸ್ ಇಲ್ಲಿ ಏನು ಕೊಟ್ಟಿದ್ದಾರೆ? ಶೂನ್ಯತೆ ಮೊತ್ತ ಇದನ್ನೆರಡನ್ನ ಕೂಡಿಸಾಗ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಸಮ್ ಎಷ್ಟು ಕೊಟ್ಟಿದ್ದಾರೆ? ಅಲ್ಲಿ -2 ಬ್ರ್ಯಾಕೆಟ್ ಹಾಕಿ -2 ಅಂತ ಹಾಕಿ ಅಷ್ಟೇ. ಅರ್ಥ ಆಯ್ತಲ್ವ? ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಮತ್ತು ಗುಣಲಬ್ಧ ಎಷ್ಟು ಕೊಟ್ಟಿದ್ದಾರೆ? 1. ಅದನ್ನು 1 ಅಂತ ಹಾಕಿ. ಇಲ್ಲಿ ನೋಡಿ ಮಕ್ಕಳೇ, x² ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ 2x ಪ್ಲಸ್ 1 ಅಂತಾಯಿತು. ಇಷ್ಟೇ. ಅರ್ಥ ಆಯ್ತಲ್ವ? ಇನ್ನು ಇದು ಈ ಜಾಗಕ್ಕೆ ನೀವು ಬೇರೆ ನಂಬರ್ನ ಬೇಕಾದರೆ ನಿಮ್ಗೆ ಇಷ್ಟ ಬಂದ ನಂಬರ್ನ ಹಾಕ್ಕೊಳ್ಳಿ. ಒಂದು 5 ಒಂದು 6 ಇದನ್ನು. ಅರ್ಥ ಆಯ್ತಲ್ವಾ? ಇದ್ರದ್ದು ಸಮ್ ಆಗ ನಿಮಗೆ ಈಸಿಯಾಗಿ ಬರಿಬೋದು. ಪ್ಲಸ್ ಬಂದುಬಿಟ್ರೆ ಏನು ತೊಂದರೆನೇ ಇಲ್ಲ. x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇದ್ದ ಜಾಗದಲ್ಲಿ ಎಷ್ಟು ಬರಿತೀರಾ? ಪ್ಲಸ್ ಮೊತ್ತ 5 ಎಕ್ಸ್ ಪ್ಲಸ್ ಗುಣಲಬ್ಧ 6 ಅಂತ ಕೊಟ್ಟರೆ 6. ಇಷ್ಟೇ, ಮುಗ್ದೇ ಹೋಯ್ತಲ್ವ? ಈಸಿಯಾಗಿ ಮಾಡ್ಬೋದು. 1 ಮಾರ್ಕಿಗೆ ಈ ರೀತಿಯ ಕ್ವಶನ್ಸ್ ಬೇಕಾದರೂ ಕೇಳ್ಬೋದು. 2 ಮಾರ್ಕಿಗೆ ಬರುವಂಥ ಕ್ವಶನ್ಸ್ ಇದು. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಇದರಲ್ಲಿ ಬರುವಂಥದ್ದು x² ಮೈನಸ್ 6x ಪ್ಲಸ್ k. ಈ ಬಹುಪದೋಕ್ತಿಯ ಶೂನ್ಯತೆಯು ಇನ್ನೊಂದು ಶೂನ್ಯತೆ, 2 ಶೂನ್ಯತೆ ಇರುತ್ತೆ ಇದೆ ಅಂತ ನಿಮ್ಗೆ ಗೊತ್ತಲ್ಲ. 2ರಷ್ಟು ಆದಾಗ ಒಂದು ಶೂನ್ಯತೆಯು
ಇನ್ನೊಂದು ಶೂನ್ಯತೆಯ ಎರಡರಷ್ಟು. ಒಂದು ಶೂನ್ಯತೆ ನೋಡಿ, ನಿಮಗೆ ಶೂನ್ಯತೆಗಳು ಯಾವುದು? ಆಲ್ಫಾ ಪ್ಲಸ್ ಬೀಟಾ. ಅರ್ಥ ಆಯ್ತಲ್ವಾ? ಆಲ್ಫಾ ಮತ್ತು ಬೀಟಾವನ್ನು ನಾವು ಶೂನ್ಯತೆಗಳು ಅಂತ ಹೇಳ್ತೀವಿ. ಒಂದು ಶೂನ್ಯತೆ ಆಲ್ಫಾ ಆದಾಗ ಇನ್ನೊಂದು ಶೂನ್ಯತೆ ಏನಾಗಿದೆ? ಒಂದು ಶೂನ್ಯತೆ ಎರಡರಷ್ಟು. ಆಗ ಇದನ್ನು ನಾನು ಆಲ್ಫಾ 1 ತೊಗೊಳ್ತೀನಿ, ಇದು ಬೀಟಾವನ್ನು ಈ ಶೂನ್ಯತೆಯ ಎರಡರಷ್ಟು ಅಂದರೆ 2 ಆಲ್ಫಾ ಅಂತ ಬರ್ಕೊಳ್ಳ ಮಕ್ಕಳೇ. ಅದನ್ನೇ ಹೇಳಿರೋದು ನೋಡಿ. ಇಫ್ ದ ಝೀರೋಸ್ ಆಫ್ ಪಾಲಿನಾಮಿಯಲ್ ಕೊಟ್ಬಿಟ್ಟು ಈಸ್ ಒನ್ ಆಫ್ ದ ಝೀರೋ ಈಸ್ ಟ್ವೈಸ್ ದ ಅದರ್ ಅಂತ ಹೇಳಿದಾಗ ಇದನ್ನು 2 ಟೈಮ್ಸ್ ಆಲ್ಫಾ ಅಂತ ಬರ್ಕೊಳ್ತೀನಿ. ಅರ್ಥ ಆಯ್ತಲ್ವಾ? ಈಗ ನಮಗೇನು ಗೊತ್ತಿದೆ? ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಏನಂತ ಗೊತ್ತಿದೆ? -b/a ಫಾರ್ಮುಲಾ ಗೊತ್ತಿದೆ ಅಲ್ವಾ? ಈಗ ನಾವು ಅದೇ ಫಾರ್ಮುಲಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಈಗ -b/a. ಈಗ -b, ಇಲ್ಲಿ b ಅಂತ ಹೇಳಿದ್ರೆ ಇಲ್ಲಿ ಈಕ್ವೇಷನ್ನ ಬರ್ಕೊಳ್ಳಿ. x² - 6x + k. ಇಲ್ಲಿ a ಅಂದರೆ ಏನು? a ಅಂತ ಹೇಳಿದ್ರೆ 1, b ಅಂತ ಹೇಳಿದ್ರೆ -6, c ಅಂದರೆ k. ಅರ್ಥ ಆಯ್ತಲ್ವ? ಇದನ್ನು ನೀಟಾಗಿ ಬರ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಆಲ್ಫಾ ಪ್ಲಸ್, ಯಾಕೆಂದರೆ ಟ್ವೈಸ್ ದ ಅದರ್ ಅಂತ ಕೇಳಿರೋದ್ರಿಂದ 2 ಆಲ್ಫಾ ಅಂತ ಬರಿತೀನಿ. ಇನ್ನೊಂದು ಶೂನ್ಯತೆಯ ಎರಡರಷ್ಟು ಅಂತ ಹೇಳಿರೋದ್ರಿಂದ 2 ಆಲ್ಫಾ ಈಕ್ವಲ್ ಟು ಮೈನಸ್ ಬಿ ಅಂತ ಹೇಳಿದ್ರೇನು? -6 ಬೈ ಎ ಅಂತ ಹೇಳಿದ್ರೇನು? 1. ಈಗ ನೋಡಿ, ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. +6/1 ಯಾವುದರಿಂದನೇ ಭಾಗಿಸಿದ್ರು ನಮ್ಗೆ ಏನು ಸಿಗ್ತದೆ? 6 ಸಿಗ್ತದೆ. ಆಲ್ಫಾ ಪ್ಲಸ್ 2 ಆಲ್ಫಾ ಎಷ್ಟಾಯಿತು? 3 ಆಲ್ಫಾ ಆಯಿತು ಅಲ್ವಾ? ಇದು ಒಂದೇ ಥರ ಇರುವಂತಹ ಪದಗಳು. ಇದನ್ನು ಆಲ್ಫಾ ಮತ್ತು ಆಲ್ಫಾ ಏನೂ ಇಲ್ಲ ಅಂತ ಹೇಳಿದ್ರೆ 1 ಆಲ್ಫಾ ಪ್ಲಸ್ 2 ಆಲ್ಫಾ 3 ಆಲ್ಫಾ ಆಯಿತು. ಆಗ ಆಲ್ಫಾದ ಬೆಲೆ ಬಂದು 6 ಬೈ ಇದನ್ನು 3 ಹಾಕ್ತೀನಿ. ಆಗ ಎಷ್ಟಾಯಿತು? 3 2 6. ಆಲ್ಫಾದ ಬೆಲೆ ಎಷ್ಟು ಬಂತು? 2 ಬಂತು. ಆಗ ಬೀಟಾದ ಬೆಲೆ ಎಷ್ಟು ಬರ್ತದೆ ನೋಡಿ ಮಕ್ಕಳೇ? ಬೀಟಾದ ಬೆಲೆ ನಮ್ಗೆ ಗೊತ್ತಿದೆ. ನಾನು ಬೀಟಾ ಅಂತಿದ್ದಲ್ಲಿ ಏನು ಹಾಕಿದ್ದೀನಿ? ಟ್ವೈಸ್ ದ ಅದರ್, ಎರಡರಷ್ಟು ಅಂತ ಕೊಟ್ಟಿರೋದ್ರಿಂದ ನಾನು 2 ಆಲ್ಫಾ ಅಂತ ಹಾಕ್ಕೊಂಡಿದ್ದೀನಿ. ಆಗ ಆಲ್ಫಾದ ಬೆಲೆ 2 ಅಂತ ಕಂಡುಹಿಡಿದಿರೋದ್ರಿಂದ ಆಗ 2 × 2 ಮಾಡಿ 2 2 ಎಷ್ಟಾಗುತ್ತೆ? 4 ಆಗುತ್ತೆ. ಅರ್ಥ ಆಯ್ತಲ್ವಾ? ಈಗ ಇಷ್ಟಾಯಿತು. ಈಗ ನಮಗೆ ಕೆ ಬೆಲೆಯನ್ನು ಕಂಡುಹಿಡಬೇಕು. ಈಗ ನೀವು ಆಲ್ಫಾ ಇಂಟು ಬೀಟಾ ಈಕ್ವಲ್ ಟು ನಿಮಗೆ c/a. ಅರ್ಥ ಆಯ್ತಲ್ಲ ಮಕ್ಕಳೇ? c/a. ಸಿ ಅಂತ ಹೇಳಿದ್ರೆ ಇಲ್ಲಿ ಏನು ಕೊಟ್ಟಿದ್ದಾರೆ? ಕೆ ಅಂತ ಕೊಟ್ಟಿದ್ದಾರೆ. ಎ ಅಂತ ಹೇಳಿದ್ರೆ 1. ಅದನ್ನು ಹಾಗೆ ಬರೀತೀರ. ಆಲ್ಫಾ ಈಗ ತಾನೇ ಕಂಡಿಡ್ಕೊಂಡಿದ್ದೀರಿ. ಎಷ್ಟು? 2. ಬೀಟಾನು ಈಗ ತಾನೇ ಕಂಡುಹಿಡಿದ್ರಿ. ಬೀಟಾ ಎಷ್ಟು? 4. ಆಗ 2 × 4. ಆಗ 4 2 ಎಷ್ಟಾಯಿತು? 8. ಆಗ ಕೆ ಇದನ್ನು ಅಡ್ಡಗುಣಕ ಮಾಡಿದ್ರೆ 8 1 8 ಬರ್ತದೆ. ಆಗ ಕೆ ಬೆಲೆ ಎಷ್ಟಾಯಿತು ಮಕ್ಕಳೇ? 8. ಅರ್ಥ ಆಯ್ತಲ್ಲ? ಈಸಿ ಇದೆಯಲ್ವಾ? ಇದು ಯಾವುದೋ ಒಂದು ಇಯರಲ್ಲಿ ಕೇಳಿದಂತಹ ಕ್ವಶನ್ ಮಕ್ಕಳೇ. ನೆಕ್ಸ್ಟ್ p(x) ಇದು ಈ ಥರದೊಂದು ಕ್ವಶನ್ ಬರುತ್ತೆ. p(x) 2x² - 2x - 8 ಈ ವರ್ಗ ಬಹುಪದೋಕ್ತಿಯ ಫಸ್ಟ್ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ. ಫಸ್ಟ್ ಏನು ಮಾಡಬೇಕು? ಫೈಂಡ್ ದ ಝೀರೋಸ್ ಆಫ್ ಎ ಪಾಲಿನಾಮಿಯಲ್ ಆ್ಯಂಡ್ ವೆರಿಫೈ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಝೀರೋಸ್ ಆ್ಯಂಡ್ ದ ಕೋಎಫಿಷಿಯೆಂಟ್ ಅಂತ ಕೇಳ್ತಾರೆ. ಈ ರೀತಿಯ ಒಂದು ಕ್ವಶನ್ ಬರ್ತದೆ. ಇದನ್ನು ಏನು ಮಾಡಬೇಕಂತ ಹೇಳಿದ್ರೆ ಫಸ್ಟ್ ನಾವು x² - 2x - 8 ಅಂತ ಕೊಟ್ಟಿದ್ದಾರೆ. ಈಗ ನಾವೇನು ಮಾಡಬೇಕು? ಈ ಫಸ್ಟ್ ಪದ ಅಂತ ಹೇಳಿದ್ರೆ ಒಂದಿದೆ, 1 ಮತ್ತು 8 ಇದೆರಡನ್ನು ಏನು ಮಾಡಬೇಕು? ಗುಣಿಸ್ಬೇಕಾಗ ನಮಗೆ ಎಷ್ಟು ಬರ್ತದೆ? -8x² ಬರ್ತದೆ. ನೀವೀಗ 2 ನಂಬರ್ನ ಹೇಗೆ ಹುಡುಕಬೇಕು ಅಂದರೆ ಇಲ್ಲಿರೋ ಸೈನ್ ಏನಿದೆ? ಮೈನಸ್ ಮಾಡಿದಾಗ, ಅಂದರೆ ಇಲ್ಲಿ ಮೈನಸ್ ಮಾಡಿದಾಗ ನಮಗೆ ಎಷ್ಟು ಬರಬೇಕು? ಕಳೆದಾಗ 2 ಬರಬೇಕು, ಗುಣಿಸಿದಾಗ 8 ಬರಬೇಕು. ಅಂತಹ 2 ಸಂಖ್ಯೆಯನ್ನು ಹುಡುಕಬೇಕು. ಅರ್ಥ ಆಯ್ತಲ್ಲ? ಹೇಗೆ ಹುಡುಕ್ಬೇಕು ಅಂತ ಹೇಳಿದ್ರೆ 2 ನಂಬರ್ನ ನೀವು ಹುಡುಕಬೇಕು. ಗುಣಿಸಿದಾಗ ಎಷ್ಟು ಬರಬೇಕು? 8 ಬರಬೇಕು. ಗುಣಿಸಿದಾಗ ಅಂದರೆ ಮಲ್ಟಿಪ್ಲೈ ಮಾಡಿದಾಗ 8 ಬರಬೇಕು. ಕಳೆದಾಗ ಇಲ್ಲಿ ಮೈನಸ್ ಇರೋದ್ರಿಂದ ಯಾವ ಕ್ರಿಯೆ ಮಾಡಬೇಕು? ಏನು ಮಾಡಬೇಕು? ಮೈನಸ್ ಮಾಡಬೇಕು. ಮೈನಸ್ ಮಾಡಿದಾಗ 2 ಬರಬೇಕು. ಯಾವ ನಂಬರು? 4 ಮತ್ತು 2. 4 2 8. 4 ಮತ್ತು 4ರಿಂದ 2 ಮೈನಸ್ ಮಾಡಿದ್ರೆ ನಮಗೆ 2 ಬರ್ತದೆ. ಆದರೆ ಇಲ್ಲಿ -2 ಬೇಕು. ಆಗ ಇಲ್ಲಿ ದೊಡ್ಡ ಸಂಖ್ಯೆ ಹಿಂದೆ ನಾವು ಮೈನಸ್ ಹಾಕಿ -4x + 2x ಅಂತ ಬರಿತೀವಿ. ಅರ್ಥ ಆಯ್ತಲ್ಲ ಮಕ್ಕಳೇ? ಈ ಮೈನಸ್ ನೋಡಿ, ಈಗ ಮೈನಸ್ ಇಂಟು ಪ್ಲಸ್ ಮೈನಸ್, 4 2 8. 4ರಿಂದ 2 ಕಳೆದ್ರೆ, ಕಳಿಬೇಕು ಅಂತ ಇಲ್ಲೇ ಕೊಟ್ಟಿದ್ದಾರೆ, ಮೈನಸ್ ಹಾಕಿದ್ದಾರೆ, ಕಳೆದ್ರೆ ನಮಗೆ 2 ಬರ್ತದೆ. ಆಗ ಈ 2x ಇದೆಯಲ್ಲ, -2x ಈ ಜಾಗದಲ್ಲಿ ಇದನ್ನೆಲ್ಲ ಹಾಗೆ ಬರಿಬೇಕು, ಫಸ್ಟದು ಮತ್ತು ಲಾಸ್ಟದನ್ನು. x² ಮೈನಸ್ ಇದನ್ನು 4x + 2x ಇಲ್ಲಿ ಏನು ಕಂಡಿಡ್ಕೊಂಡ್ರು ಅದನ್ನು ಇಲ್ಲಿ ಬರಿತೀರ. -8
ಇದನ್ನು ಹಾಗೆ ಬರೆಯೋದು. ಬರೀ -2x ಈ ಮಧ್ಯದಲ್ಲಿದೆಯಲ್ಲ ಈ ಪದವನ್ನು ಮಾತ್ರ ನಾವು ಚೇಂಜ್ ಮಾಡೋದು. ಅರ್ಥ ಆಯ್ತಲ್ವ? ಈಗ ಇದರಲ್ಲಿ ಸಾಮಾನ್ಯ ಯಾವುದು ಅಂದರೆ ಕಾಮನ್ ಯಾವುದು ಅಂತ ಹೇಳಿದ್ರೆ ಎಕ್ಸ್ 2 ಸಲ ಇದೆ. ಆಗ ಒಂದು ಎಕ್ಸನ್ನು ಹೊರಗೆ ತೆಗಿತೀನಿ, ಉಳಿಯೋದು x - 4. ಅರ್ಥ ಆಯ್ತಲ್ಲ ಮಕ್ಕಳೇ? ಇಲ್ಲಿ x - 4 ಅದೇ ಥರ ಇಲ್ಲಿ ಸಹ ಬರೀರಿ. x - 4 ಏನು ಸಿಗ್ತದೋ ಇಲ್ಲಿ ಅದನ್ನು ಹಾಗೆ ಡೈರೆಕ್ಟ್ ಇಲ್ಲಿ ಬರೀರಿ ಮಕ್ಕಳೇ. ಆಮೇಲೆ ಇಲ್ಲಿ 2ಅನ್ನು ತಗೊಳ್ಳಿ ಹೊರಗೆ. ನೋಡಿ ಇಲ್ಲಿ 2 × x 2x ಬರ್ತದಾ, 2 4 8 ಬರ್ತದಾ. ಈಗ =0. ಈಗ 2 ಸಲ ಇರೋ x - 4 ನಾನು ಒಂದು ಸಲ ಬರಿತೀನಿ. 4 2 ಸಲ ಇರೋದ್ರಿಂದ ನಾವು ಒಂದು ಸಲ x - 4 ಅಂತ ಬರಿಬೇಕು ಮಕ್ಕಳೇ. ಆಮೇಲೆ ಇಲ್ಲಿ x + 2 ಹೊರಗೆ ಬ್ರ್ಯಾಕೆಟಿಂದ ಹೊರಗಿರೋದು x + 2 ಅದನ್ನು ಬರ್ಕೊಳ್ಳಿ. x + 2 = 0. ಆಗ x - 4 ಈಗ 2ಅನ್ನು ಸಪ್ರೇಟಾಗಿ ಬರ್ಕೊಳ್ಳೋಣ. ಇದನ್ನೊಂದ್ಸಲ x - 4 = 0, x + 2 = 0. ಆಗ x -4 ಇದ್ದಿದ್ದು ಆಚೆಗೆ ಹೋಗುವಾಗ ಈಕ್ವಲಿಂದ ಆಚೆಗೆ ಹೋಗುವಾಗ ಏನಾಗುತ್ತೆ +4 ಆಗುತ್ತೆ. x +2 ಇದ್ದಿದ್ದು ಆಚೆಗೆ ಹೋಗುವಾಗ ಏನಾಗುತ್ತೆ -2. ಒಂದು 4 ಅಂತ ಸಿಕ್ತು, ಇನ್ನೊಂದು ಶೂನ್ಯತೆಗಳು ಅಂತ ಹೇಳಿದ್ರೆ ಆಲ್ಫಾ ಅಂತ ಅರ್ಥ ಮಕ್ಕಳೇ. ಇದು ಆಲ್ಫಾ 1, ಇನ್ನೊಂದು ಬೀಟಾ 4 ಸಿಕ್ತು, ಆಲ್ಫಾ -2 ಸಿಕ್ತು. ಈಗ ಅಲ್ಲಿ ಏನು ಕೇಳಿದ್ದಾರೆ ಅಂತ ಹೇಳಿದ್ರೆ ಏನು ಮಾಡಬೇಕಂತೆ, ರಿಲೇಷನ್ಶಿಪ್ ಬಿಟ್ವೀನ್ ದ ಝೀರೋಸ್ ಆ್ಯಂಡ್ ಕೋಎಫಿಷಿಯಂಟ್ ಅಂದರೆ ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ವೆರಿಫೈ ಮಾಡಿ ಅಂತ ಕೇಳಿದ್ದಾರೆ. ಆಗ ವೆರಿಫೈ ಮಾಡಬೇಕಾದ್ರೆ ax² + bx + c ಈ ರೂಪದಲ್ಲಿದೆ. ಅರ್ಥ ಆಯ್ತಲ್ವ? ಇಲ್ಲಿ a ಅಂತ ಹೇಳಿದ್ರೆ ಎಷ್ಟು, a ಅಂತ ಹೇಳಿದ್ರೆ ಇಲ್ಲಿ ಏನು ನಂಬರ್ ಇಲ್ಲ ಅಂತ ಹೇಳಿದ್ರೆ 1 ಅಂತ ತಗೊಳ್ಬೇಕು. b ಅಂತ ಹೇಳಿದ್ರೆ ಇಲ್ಲಿ -2 ಇದೆ, ಆಗ ಅದನ್ನು -2 ಅಂತ ತಗೊಳ್ಬೇಕು. c ಅಂತ ಹೇಳಿದ್ರೆ -8, ಆಗ -8 ಅಂತ ತಗೊಳ್ಳಿ. ಈಗ ಏನು ಮಾಡಬೇಕು, ಫಸ್ಟು ಆಲ್ಫಾ + ಬೀಟಾ -b/a. ಈ ಸೂತ್ರ ನಿಮಗೆ ಗೊತ್ತಿದೆ, ಅದನ್ನು ಬರೀರಿ. -b/a -b/a ಮಕ್ಕಳೇ. ಆಲ್ಫಾ ಅಂತ ಹೇಳಿದ್ರೆ ಇಲ್ಲಿ ನಾವು ಕಂಡಿಟ್ಕೊಂಡಿದ್ವಿ 4 ಪ್ಲಸ್ ಹಾಕಿ, ಬೀಟಾ ಅಂತ ಹೇಳಿದ್ರೆ -2 ಬಂದಿದೆ, ಅದನ್ನು ಹಾಗೆ ಬರ್ಕೊಳ್ಳಿ. -2 = ಸೂತ್ರದಲ್ಲಿ ಮೈನಸ್ ಇರೋದು, ಮೈನಸನ್ನು ಫಸ್ಟ್ ಬರ್ಕೊಳ್ಳಿ. ಬಿ ಅಂತ ಹೇಳಿದ್ರೆ -2, ಆಗ ನೀವು 2 ಸಲ ಮೈನಸ್ ಬರೋದ್ರಿಂದ -2, ಇಲ್ಲಿ b -2 ಇರೋದ್ರಿಂದ ಇದನ್ನು ಬ್ರ್ಯಾಕೆಟಲ್ಲಿ ಹಾಕಿ -2 ಅಂತ ಹಾಕ್ಕೊಳ್ಳಿ. ಇಲ್ಲಿ 1 4ರಿಂದ ಇಲ್ಲಿ ಪ್ಲಸ್ ಇಂಟು ಮೈನಸ್ ಆಗುತ್ತೆ. 4ರಿಂದ 2 ಕಳೆದ್ರೆ ಎಷ್ಟಾಗುತ್ತೆ 2 = -+2 ಆಗುತ್ತೆ. ನೋಡಿ LHS ತಾಳೆ ನೋಡಿದಾಗ 2 ಸೇಮ್ ಆಯ್ತಲ್ಲ, +2 ಇಲ್ಲೂ +2 ಬಂತು, ಇಲ್ಲೂ LHS = RHS ಆಯಿತು. ಆಲ್ಫಾ + ಬೀಟಾ ಆಯಿತು. ನೆಕ್ಸ್ಟ್ ಏನು ಕಂಡುಹಿಡಬೇಕು, ಆಲ್ಫಾ × ಬೀಟಾ = c/a. ಇಲ್ಲಿ ಆಲ್ಫಾ ಅಂತ ಹೇಳಿದ್ರೆ ಎಷ್ಟು, ಆಲ್ಫಾ ಅಂದರೆ 4 ಗುಣಿಸು -2, ಬೀಟಾ ಅಂತ ಹೇಳಿದ್ರೆ -2 ಕಂಡಿಟ್ಕೊಂಡಿದ್ದೀರಾ, = c ಅಂತ ಹೇಳಿದ್ರೆ ಇಲ್ಲಿ ಎಷ್ಟು -8/a ಅಂತ ಹೇಳಿದ್ರೆ 1. ಈಗ 4 2ಲಿ ಎಷ್ಟು ಬರ್ತದೆ -8 = ಇಲ್ಲಿ ಸಹ -8 ಬಂತು, -8. ಸೊ ಎರಡು ಕಡೆಯೂ ಏನಾಯಿತು -8 ಬಂತು. LHS = RHS. ಆಗ ತಾಳೆ ನೋಡಿದಾಗ 2 ಸೇಮ್ ಆಯ್ತಲ್ಲ, ವೆರಿಫೈ ಮಾಡಿದಾಗ 2 LHS = RHS ಬಂತಲ್ಲ. ಹೀಗೆ ಮಾಡಬೇಕು. ಅರ್ಥ ಆಯ್ತಲ್ಲ? ಫಸ್ಟ್ ಏನು ಮಾಡಬೇಕು, ಇದನ್ನು ಫ್ಯಾಕ್ಟ್ರೈಸ್ ಮಾಡಬೇಕು, ಅಪವರ್ತಿಸಬೇಕು. ಹೇಗೆ, ಮೊದಲ ಪದ ಮತ್ತು ಕೊನೆಯ ಪದವನ್ನು ಗುಣಿಸಬೇಕು. ಆಮೇಲೆ ಹೇಗೆ ಇಲ್ಲಿ ನೋಡಬೇಕು, ಇಲ್ಲಿ ಮೈನಸ್ ಸೈನ್ ಇದ್ದರೆ 2 ಸಂಖ್ಯೆನ ಕಳಿಬೇಕು, ಕಳೆದಾಗ ಈ ನಂಬರ್ ಬರಬೇಕು. ಇಲ್ಲೇನಾದರೂ ಪ್ಲಸ್ ಅಂತಿದ್ದರೆ 2 ಸಂಖ್ಯೆ ತೊಗೋಬೇಕು, ಅದನ್ನು ಕೂಡಿಸಿದಾಗ ಈ ಸಂಖ್ಯೆ ಬರಬೇಕು. ಅದನ್ನು ನೋಡ್ಕೊಳ್ಳಿ. ಅದು ಇನ್ನೊಂದು ಪ್ಲಸ್ ಇರುವಂಥದ್ದನ್ನು ಒಂದು ಮಾಡೋಣ. ಸೇಮ್ ಇದೇ ಥರದ್ದು, ಇದೇ ಕ್ವಶನು, ಪ್ಲಸ್ ಇರುವಂಥ ಒಂದು ಲೆಕ್ಕವನ್ನು ಮಾಡೋಣ. ಇಲ್ಲಿ ನೋಡಿ ಮಕ್ಕಳೇ, 2x² ಅಂತಿದೆ. 2x² + 7x, ಇಲ್ಲಿ +6 ಅಂತಿದೆ, ಅದನ್ನು ಬರ್ಕೊಳ್ಳಿ. ಇಲ್ಲಿ 2x² + 7x + 6. ಏನು ಮಾಡಬೇಕು, ಮೊದಲ ಪದ ಮತ್ತು ಕೊನೆಯ ಪದವನ್ನು, ಇದನ್ನು 2ಅನ್ನು ಮತ್ತು 6ಅನ್ನು ಗುಣಿಸಿ. 2 ಮತ್ತು 6ಅನ್ನು ಗುಣಿಸಿದಾಗ 6 2ಲಿ ಎಷ್ಟಾಗುತ್ತೆ 12x² ಆಗುತ್ತೆ. ಈಗ ಇಲ್ಲಿ ಯಾವ ಚಿಹ್ನೆ ಇದೆ, ಪ್ಲಸ್ ಚಿಹ್ನೆ ಇದೆ. 2 ಸಂಖ್ಯೆ ಹುಡುಕಬೇಕು. ಕೂಡಿಸಿದಾಗ ಇಲ್ಲಿ ಪ್ಲಸ್ ಇರೋದ್ರಿಂದ 2 ಸಂಖ್ಯೆಯನ್ನು ಕೂಡಿಸಿದಾಗ ನಮಗೆ ಎಷ್ಟು ಬರಬೇಕು, 7 ಬರಬೇಕು. ಗುಣಿಸಿದಾಗ ನಮಗೆ 12 ಬರಬೇಕು. ಯಾವ ಸಂಖ್ಯೆ ಅದು, ಗುಣಿಸಿದಾಗ 12 ಬರೋದು, 4 3ಲಿ 12 ಅಲ್ವಾ. 4
3, 4 ಮತ್ತು 3 ಕೂಡಿಸಿದಾಗ ನನಗೆ ಎಷ್ಟು ಬರ್ತದೆ? 7 ಬರ್ತದೆ. ಆಗ ಇಲ್ಲಿ ಇಲ್ಲಿ ಎಕ್ಸ್ ಅಂತ ಬರಿತೀನಿ. 2 ಪ್ಲಸ್, ಯಾಕೆಂತಂದರೆ ಎಲ್ಲ ಕಡೆ ಪ್ಲಸ್ ಇರೋದ್ರಿಂದ ನಮಗೆ 2 ಪ್ಲಸ್ ಆಗ್ತೀವಿ. ಆಗ ಈ 7 ಎಕ್ಸ್ನ ಜಾಗದಲ್ಲಿ ನಾವೇನಂತ ಬರಿತೀವಿ? 2x² ಹಾಗೆ ಬರಿತೀರಾ, ಪ್ಲಸ್ 4x ಪ್ಲಸ್ 3x ಪ್ಲಸ್ 6. ಅರ್ಥ ಆಯ್ತಲ್ವಾ? ಇಲ್ಲಿ ಸಾಮಾನ್ಯ ಯಾವುದು ಅಂತ ಹೇಳಿದ್ರೆ ನೋಡಿ ಮಕ್ಕಳು, ಇದನ್ನು 2 ಇಂಟು ಎಕ್ಸ್ ಅಂತ ಬರಿಬೋದು, ಪ್ಲಸ್ ಇದನ್ನು 2 4 ಎಕ್ಸ್ ಅಂತ ಬರಿಬೋದು. ಅರ್ಥ ಆಯ್ತಲ್ವ? ಇದನ್ನು ಆಗ ಈ 2 ಎಕ್ಸ್, ಇಲ್ಲಿ 2 ಎಕ್ಸ್ ಮತ್ತು ಇಲ್ಲಿ 2 ಎಕ್ಸ್ ಸಾಮಾನ್ಯ. ಆಗ ಅದನ್ನು ಹೊರಗೆ ತೆಗಿತೀರ. 2 ಎಕ್ಸನ್ನು ಹೊರಗೆ ತೆಗೆದಾಗ ಉಳಿಯೋದು ಎಕ್ಸ್ ಪ್ಲಸ್ 2. ಅರ್ಥ ಆಯ್ತಲ್ವ? ಇಲ್ಲಿ ಏನು ಎಕ್ಸ್ ಪ್ಲಸ್ 2 ಬರೆದ್ರು ಅದನ್ನೇ ಸೇಮ್ ಎಕ್ಸ್ ಪ್ಲಸ್ 2 ಹಾಗೇ ಬರೀರಿ. ಇಲ್ಲಿ ನಾವು 3 ಸಾಮಾನ್ಯವಾಗಿ ತೆಗಿಬೋದು. ನೋಡಿ, 3 ಇಂಟು ಎಕ್ಸ್ 3x, 3 2 6. ಈಗ ಎಕ್ಸ್ ಪ್ಲಸ್ 2 2 ಸಲ ಇರೋದ್ರಿಂದ ನಾವೇನು ಮಾಡ್ತೀವಿ? ಒಂದು ಸಲ ಬರಿತೀವಿ ಎಕ್ಸ್ ಪ್ಲಸ್ 2 ಅಂತ, ಇಂಟು 2x ಪ್ಲಸ್ 3. ಆಯಿತಾ? 2x ಪ್ಲಸ್ 3 ಈಕ್ವಲ್ ಟು 0. ಈಗ ಇದನ್ನು ಮಾತ್ರ ತೊಗೊಳ್ಳೋಣ. ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0. ಆಗ ಎಕ್ಸ್ ಇಸ್ ಈಕ್ವಲ್ ಟು -2 ಆಗುತ್ತೆ. ಅದೇ ಥರ ಇದನ್ನು ಸಹ 2x ಪ್ಲಸ್ 3 ಈಕ್ವಲ್ ಟು 0, 2x ಈಕ್ವಲ್ ಟು -3, ಎಕ್ಸ್ ಇಸ್ ಈಕ್ವಲ್ ಟು -3/2. ಅರ್ಥ ಆಯ್ತಲ್ವಾ? ಈಗ ಎಕ್ಸ್ ಬೆಲೆ ಇದನ್ನು ಆಲ್ಫಾ 1 ಎಕ್ಸ್ -2 ತೊಗೊಳ್ಳೋಣ, ಬೀಟಾವನ್ನು -3/2 ತೊಗೊಳ್ಳೋಣ. ಈಗ ಏನು ಮಾಡಬೇಕು? ಈ ಸಮೀಕರಣ ಬರ್ಕೊಳ್ಳಿ. 2x² ಪ್ಲಸ್ 7x ಮೈನಸ್ 6 ಅಂತ ತೊಗೊಳ್ಳಿ. ಇಲ್ಲಿ ಇದು ಯಾವ ರೂಪದಲ್ಲಿದೆ? ax² ಪ್ಲಸ್ bx, ಇಲ್ಲಿ ಮೈನಸ್ ಅಲ್ಲ, ಇದು ಪ್ಲಸ್ ಸಿ. ಇಲ್ಲಿ ಎ ಅಂತ ಹೇಳಿದ್ರೆ ಎಷ್ಟು ಬಂತು ಮಕ್ಕಳೇ? ಎ ಅಂತ ಹೇಳಿದ್ರೆ 2, ಬಿ ಅಂತ ಹೇಳಿದ್ರೆ 7, ಸಿ ಅಂತ ಹೇಳಿದ್ರೆ 6. ನಾವೇನು ಮಾಡಬೇಕು? ಫಸ್ಟು ಆಲ್ಫಾ ಪ್ಲಸ್ ಬೀಟಾ ತಾಳೆ ನೋಡಬೇಕಲ್ವಾ? ಬೀಟಾ ಈಕ್ವಲ್ ಟು ಸೂತ್ರ ಏನು? -b/a. ಈಗ ಮೈನಸ್ ಬಿ ಅಂತ ಹೇಳಿದ್ರೆ 7/a ಅಂತ ಹೇಳಿದ್ರೆ 2. ಇಲ್ಲಿ ಆಲ್ಫಾ ಅಂತ ಹೇಳಿದ್ರೆ ಏನಂತ ತೊಗೊಂಡಿದ್ದೀನಿ ನಾನು? -2 ಅಂತ ತೊಗೊಂಡಿದ್ದೀನಿ, ಪ್ಲಸ್ ಇಲ್ಲಿ -3/2 ಅಂತ ತೊಗೊಂಡಿದ್ದೀನಿ. ನೋಡಿ ಮಕ್ಕಳೇ, ಈ ಮೈನಸ್ ಮತ್ತು ಗುಣಿಸಿದಾಗ ನಮಗೆ -2 -3/2 ಆಗುತ್ತೆ. ಈಗ 2 ಲಾಸಹ ಅಂತ ತೊಗೊಂಡ್ರೆ ನೋಡಿ, -2 -3/2 ಅಂತಿರೋದನ್ನು ಲಾಸಹ 2 ಅಂತ ತೊಗೊಂಡಾಗ 2 2 ಎಷ್ಟಾಯಿತು? -4 ಆಗುತ್ತೆ, -3 ಆಗುತ್ತೆ. ಇದೆರಡನ್ನು ಕೂಡಿಸಿದಾಗ ನನಗೆ -7/2 ಬರ್ತದಲ್ವಾ? ಇದನ್ನು ನಾನು ಇಲ್ಲಿ ಡೈರೆಕ್ಟಾಗಿ -7/2 ಅಂತ ಬರಿತೀನಿ. ಹೇಗೆ ಮಾಡಿದ್ದೀನಿ ಅಂತ ಈಗ ತೋರಿಸಿದ್ದೀನಲ್ವಾ? 7/2 ಈಕ್ವಲ್ ಟು LHS ಈಕ್ವಲ್ ಟು RHS ಆಯಿತು, -7/2. ಎರಡು ಕಡೆಯೂ ಸೇಮ್ ಆನ್ಸರ್ ಬಂತು. ಇದು ಆನ್ಸರ್ ಹೆಂಗೆ ಬಂದಿದ್ದು ಅಂತ ಹೇಳಿದ್ರೆ ಇಲ್ಲಿ ಬರೆದಿದ್ದೀನಿ. ಬೇಕಾದರೆ ಇಲ್ಲೂ ಬರ್ಕೊಳ್ಬೋದು. ಈಗ ಆಲ್ಫಾ ಇಂಟು ಬೀಟಾ ಈಕ್ವಲ್ ಟು C/A. ಆಲ್ಫಾ ಅಂತ ಹೇಳಿದ್ರೆ ಎಷ್ಟು? -2 ಗುಣಿಸು -3/2 ಈಕ್ವಲ್ ಟು ಸಿ ಅಂತ ಹೇಳಿದ್ರೆ ಎಷ್ಟು? ಸಿ ಬೆಲೆಯಲ್ಲಿ ಎಷ್ಟು ಕೊಟ್ಟಿದ್ದಾರೆ? 6/, ಎ ಬೆಲೆ ಎಷ್ಟು? ಎ ಬೆಲೆ 2, ಆಗ 2 ಅಂತ ಹಾಕ್ತೀರಾ. ಈಗ ನೋಡಿ, ಈ -2 2 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಮೇಲೆ ಕೆಳಗೆ ಇರೋದ್ರಿಂದ 2 1 2 2 1 2 ಕ್ಯಾನ್ಸಲ್ ಆಯಿತು. ಮೈನಸ್ ಇಂಟು ಮೈನಸ್ ಏನಾಯಿತು ಮಕ್ಕಳೇ? +3 ಆಗುತ್ತೆ. ಈಕ್ವಲ್ ಟು ನೋಡಿ, ಇದು 2 1 2 3 ಈ ಕಡೆಯೂ ಏನಾಯಿತು? +3 ಆಯಿತು. ಇಲ್ಲಿನೂ LHS ಈಕ್ವಲ್ ಟು RHS ಆಯಿತು. ಆಗ ಇದ್ರದ್ದು ವೆರಿಫೈ ದ ರಿಲೇಷನ್ಶಿಪ್ ಅಂತ ಹೇಳಿದ್ರೆ ಈಗ ಎಲ್ಲ ಬಂತಲ್ವಾ? ಇಷ್ಟು ಮಾಡಬೇಕು. ಇಷ್ಟು ಮಾಡಿದ್ರೆ ಇದಕ್ಕೆ 3 ಮಾರ್ಕ್, ಇದಕ್ಕೆ 1.5 ಮಾರ್ಕು. ಇದು ಈ ಆಲ್ಫಾ ಪ್ಲಸ್ ಬೀಟಾ ಮಾಡಿ ಆಲ್ಫಾ ಬೀಟಾ ಮಾಡಿದಿರಲ್ಲ, ಇದಕ್ಕೆ 1.5 ಮಾರ್ಕು. ಈಸಿ ಇದೆ, ಪ್ರಾಕ್ಟೀಸ್ ಮಾಡಿ. ಟೆಕ್ಸ್ಟ್ ಬುಕ್ಕಲ್ಲಿರುವಂತಹ ಎಲ್ಲ ಲೆಕ್ಕಗಳನ್ನ ತೆಗೆದ್ಬಿಟ್ಟು ಇದು ಶೂನ್ಯತೆಗಳ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಲೆಕ್ಕಗಳನ್ನು ಮಾಡಿ. ಓಕೆ, ವೆರಿಫೈ ದ ರಿಲೇಷನ್ಶಿಪ್ ಬಿಟ್ವೀನ್ ಝೀರೋಸ್ ಆ್ಯಂಡ್ ಕೊಎಫಿಷಿಯೆಂಟ್ಸ್, ಅದು ಲೆಕ್ಕವನ್ನು ತೆಗೆದುಬಿಟ್ಟು ಟೆಕ್ಸ್ಟ್ ಬುಕ್ಕಲ್ಲಿರುವ ಎಲ್ಲ ಲೆಕ್ಕಗಳನ್ನು ಮಾಡಿ. ಇಲ್ಲಿಗೆ ಈ ಪಾಠ ಸಾಧಾರಣ ಕವರ್ ಆಗಿರುತ್ತೆ, ಮ್ಯಾಕ್ಸಿಮಮ್ ಕವರ್ ಮಾಡಿದ್ದೀನಿ. ಮುಂದಿನ ಕ್ಲಾಸಲ್ಲಿ ನೆಕ್ಸ್ಟ್ ಪಾಠಕ್ಕೆ ಹೋಗೋಣ.